ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಕ್ಯಾರೆಟ್ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಶಾವಿಗೆ ಪಾಯಸ ನೀವು ಎಷ್ಟೊತ್ತಿಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ. ಶಾವಿಗೆ ಎಲ್ಲ ಕದ್ರುಕೊಳ್ಳೋದು ಮೆತ್ತಗಾಗೋದು ಆಗೋದಿಲ್ಲ. ಸೇಮ್ ಮದುವೆ ಮನೆಗಳಲ್ಲಿ ಇರುತ್ತಲ್ವ, ಅದೇ ರುಚಿಯನ್ನು ಇದು ನಿಮಗೆ ಕೊಡುತ್ತೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇನ್ನು ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರುತ್ತೆ. ನೀವು ಯಾವುದಾದ್ರೂ ಒಂದು ಹಬ್ಬಕ್ಕೆ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಮೊದಲು ನಾನು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಸ್ವಲ್ಪ ಸಮಯವನ್ನು ತಗೊಳುತ್ತೆ ಫ್ರೈ ಆಗಲಿಕ್ಕೆ. ಆ ನಂತರ ನಾನು ಇದಕ್ಕೆ ಗೋಡಂಬಿಯನ್ನು ಸಹ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಇದು ಬಣ್ಣ ಚೇಂಜ್ ಆಗಿದೆ. ನಾವು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಪ್ಯಾನ್ಗೆ ನಾನು ಒಂದು ಕ್ಯಾರೆಟ್ ಕಟ್ ಮಾಡಿರ್ತಕ್ಕಂಥ ಒಂದು ಪೂರ್ತಿ ಕ್ಯಾರೆಟನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು, ನೋಡಿ ಈ ರೀತಿ ಆದಾಗ ಅದನ್ನು ತೆಗೆದು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಲ್ಲೇ ಬೇಯಿಸ್ಕೊಳ್ತೀನಿ. ಹಾಗಾಗಿ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ನ ಬರೋ ರೀತಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ. ನಂತರ ಅದೇ ಪ್ಯಾನ್ಗೆ ನಾನು ಒಂದು 200 ಗ್ರಾಮಷ್ಟು ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದು ದಪ್ಪ ಇರೋ ಶಾವಿಗೆ ಆಗಿದೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಕೂಡ ಈವನ್ನಾಗಿ ಒಂದೇ ಬಣ್ಣ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದಲ್ಲ, ನೀಟಾಗಿ ಕೈ ಆಡಿಸ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಬಣ್ಣ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಬರೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈಗ ನೋಡಿ, ಕ್ಯಾರೆಟ್ ನಮಗೆ 2-3 ವಿಷಲ್ ಬಂದಿದೆ. ತಣ್ಣಗೂ ಕೂಡ ಆಗಿದೆ. ಇದನ್ನು ನಾವು ನೋಡ್ತಾ ಇರ್ಬೋದಲ್ಲ, ಬೆಂದ್ಕೊಂಡಿದೆ ಇದು. ಇದನ್ನು ತೆಗೆದು ನಾವು ಒಂದು ಜಾರ್ಗೆ ಹಾಕ್ಕೊಂಡು ಇದರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಪೇಸ್ಟ್ ಮಾಡುವಾಗ ನಾನು ಒಂದು 2 ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಅದೇ ಬೇಯಿಸೋಕ್ಕೆ ಯೂಸ್ ಮಾಡಿರ್ತಕ್ಕಂಥ ಹಾಲನ್ನೇ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಅದೇ ಪ್ಯಾನ್ಗೆ ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗತ್ತೆ. ಈ ರೀತಿಯಲ್ಲಿ ಹಾಲು ಕುದಿ ಬರೋವರೆಗೆ ವೆಯ್ಟ್ ಮಾಡಿ. ಅದಕ್ಕೆ ಒಂದು 100 ಗ್ರಾಮಷ್ಟು ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಸೇರಿಸ್ಕೋಬೋದು. ಕ್ಯಾರೆಟು ಕೂಡ ಸ್ವೀಟ್ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ. ಈಗ ನಾನು ಇದಕ್ಕೆ ಕ್ಯಾರೆಟ್ ಏನು ಪೇಸ್ಟ್ ಮಾಡಿ ಇಟ್ಟಿದ್ವಲ್ವ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಪೇಸ್ಟನ್ನು ಸೇರಿಸ್ಕೊಂಡು, ನಿಮಗೆ ಈ ಹಂತದಲ್ಲಿ ಇನ್ನೂ ಸ್ವಲ್ಪ ಹಾಲು ಬೇಕಾಗುತ್ತೆ ಅನಿಸಿದ್ರೆ, ಗಟ್ಟಿ ಆಯಿತು ಪೇಸ್ಟ್ ಹಾಕಿದ್ಮೇಲೆ ಅನಿಸಿದ್ರೆ, ನೀವು ಇನ್ನೂ ಸ್ವಲ್ಪ ಹಾಲು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಈ ರೀತಿ ಕೈ ಆಡಿಸ್ಕೊಳ್ಳಿ. ತಳ ಏನು ಹಿಡಿಯಲ್ಲ ಇದು. ನಿಧಾನಕ್ಕೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೈ ಆಡಿಸ್ಕೊಳ್ಬೇಕಾಗತ್ತೆ. ಈ ಹಂತದಲ್ಲಿ ಕುದಿಬೇಕಾದ್ರೆ ನೀವು ಇದಕ್ಕೆ ಫ್ರೈ ಮಾಡಿಟ್ಟಿರ್ತಕ್ಕಂಥ ಶಾವಿಗೆಯನ್ನು ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ಕೊಳ್ಳಿ. ಇನ್ನೇನು ನಮಗೆ ಈ ಶಾವಿಗೆ ಪಾಯಸ ಅನ್ನೋದು ರೆಡಿ ಆಗುವಂಥದ್ದಕ್ಕೆ ಬಂದಿದೆ. ಶಾವಿಗೆ ಅನ್ನೋದು ಇಲ್ಲಿ ಪೂರ್ತಿ ಮೆತ್ತಗಾಗೋವರೆಗೆ ನೀವು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 50% ಆದರೆ ಸಾಕು. ನೀವು ಸ್ಟವನ್ನು ಆಫ್ ಮಾಡ್ಕೋಬೋದಾಗುತ್ತೆ. ತುಂಬ ಬೇಯಿಸಿದ್ರೆ ಅದು ಗಟ್ಟಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ, ಒಂದು 50% ಬೆಂದಿದೆ. ನಾನು ಆಫ್ ಮಾಡಿಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿದ್ದೀನಿ. ನಿಮಗೆ ಪಾಯಸ ತಿನ್ನೋಕ್ಕೆ ಸಿದ್ಧವಾಯಿತು. ಹೇಗೆ ಅನ್ನಿಸ್ತು ಈ ರೆಸಿಪಿ ಅನ್ನೋದನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.